ಮಲೆನಾಡಿನ ಪ್ರಗತಿಪರ ಯುವ ಜೇನು ಕೃಷಿಕ ಪರ್ವ ಮಲೆನಾಡರಿಂದ ಮೈಸೂರಿನಲ್ಲಿ ಮಹತ್ವದ ಶಿಬಿರ. ಹೌದು, ಮೈಸೂರಿನಲ್ಲಿ ಇತ್ತೀಚೆಗೆ ಜೇನು ಕೃಷಿ ಕುರಿತು ಮಹತ್ವದ ಶಿಬಿರ ನಡೆಯಿತು. ಆ ಶಿಬಿರದಲ್ಲಿ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರದ ತಾಲೂಕಿನ ಪ್ರಗತಿಪರ ಜೇನು ಕೃಷಿಕ ಪರ್ವ ಮಲೆನಾಡರಿಂದ ಮಹತ್ವದ ವಿಷಯಗಳ ಕುರಿತು ಮಾಹಿತಿ ನೀಡಿದರು. ಶಿಬಿರಾರ್ಥಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಶಿಬಿರಾರ್ಥಿಗಳ ಕುರಿತು ಪರ್ವ ಮಲೆನಾಡರವರು ಮಹತ್ವದ ವಿಷಯಗಳನ್ನು ಹಂಚಿಕೊಂಡರು. ಹೇಗೆಲ್ಲ ಹಂಚಿಕೊಂಡ್ರು ದಯವಿಟ್ಟು ಗಮನಿಸಿ. ಇಲ್ಲಿ ಹುಟ್ಟಿದ ನೊಣಗಳು ಈ ಪೋಲನ್ ತಿಂದು ಆಮೇಲೆ ಜೇನುತುಪ್ಪ ತಿಂದು ಹೊರಗಡೆ ಆಚೆ ಬರ್ತವೆ. ಆಚೆ ಅಂದರೆ ಬಾಕ್ಸಲ್ಲಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಹುಟ್ಟಿದವು ಇಲ್ಲೇ ಸ್ಟಾರ್ಟ್. ರಾಣಿ ಒಂದು ದಿವಸಕ್ಕೆ 800ರಿಂದ 1,500 ಮೊಟ್ಟೆ ಇಡುತ್ತೆ. ಇವು ಅಂದರೆ ಮಾಮೂಲಿ ಲೆವೆಲ್ಗಿಂತ ಇದು ಹೈಟ್ ಇದೆ ನೋಡಿ, ಇದು ಗಂಡು ಮೊಟ್ಟೆ. ಈ ಲೆವೆಲ್ಲಾಗಿ ಇದ್ದರೆ ಅದು ಹೆಣ್ಣು ಮೊಟ್ಟೆ. ಇಲ್ಲಿ ಮೇಲೆ ಓಪನ್ ಮಾಡಬಾರ್ದು. ಮೇಲ್ಗಡೆ ಒಂದೆರಡು ಬಾರಿ ಹೀಗೆ ಸೌಂಡ್ ಮಾಡಿ. ನೀವು ಯಾರೋ ಅಪರಿಚಿತರು ನಮ್ಮ ಮನೆಗೆ ಬಂದರು ಅಂದರೆ ನುಗ್ಗಕ್ಕೆ ಬರಲ್ಲ, ಬೆಲ್ ಮಾಡಿ ಬರ್ತಾರಲ್ಲ, ಹಾಗೆ ಅದಕ್ಕೊಂದು ಸಿಗ್ನಲ್ ಹೀಗೆ ಮಾಡಿದರೆ ಸ್ವಲ್ಪ ಕೂಲ್ ಆಗ್ತವೆ. ಮತ್ತೆ ಹೀಗೆ ಒಂದು ಸ್ವಲ್ಪ ಊದ್ರು. ನೀವು ಫಸ್ಟ್ ಟೈಮು ಇದು ಮಾಡ್ತಾ ಇದೀನಿ ಅಂದರೆ ಡಿ ವೇಲು ಮತ್ತು ಇದು ಸ್ಮೋಕರು ಕಂಪಲ್ಸರಿ ಬೇಕೇ ಬೇಕು. ವಿಷಕಾರಿ ಗುಣನೂ ಹೋಗುತ್ತೆ. ನೀವು ಡೈಲಿ 1 ಸ್ಪೂನು ಹೇಗೆ ಯೂಸ್ ಮಾಡಿರಿ. ಟಿಫನ್ಗಾರು ಬಳಸ್ರಿ, ನೀರಿಗೆ ಹಾಕಿ ಬಳಸಿ, ಬಿಸಿ ನೀರಿಗೆ ಅಂತ ಹೇಳ್ತಾರೆ. ಟೋಟಲಿ ಜೇನುತುಪ್ಪ ಯೂಸ್ ಮಾಡೋದು ಒಳ್ಳೆಯದು. ಕೆಲವರು ಕೋಲ್ಡ್ ವಾಟ್ರಿಗೂ ಬಳಸ್ತಾರೆ, ಕೆಲವರು ಹಾಟ್ ವಾಟ್ರಿಗೂ ಬಳಸ್ತಾರೆ. ಹಾಗೇನಿಲ್ಲ, ಜೇನುತುಪ್ಪ ಯೂಸ್ ಮಾಡೋದು ಟೋಟಲಿ ಒಳ್ಳೆಯದು. ದಪ್ಪ ಇರೋರು ತೆಳ್ಳಗಾಗ್ತಾರೆ, ತೆಳ್ಳಗಿರೋರು ದಪ್ಪ ಆಗ್ತಾರೆ, ಅದೆಲ್ಲ ಸುಮ್ಮನೆ. ಹೆಲ್ದಿ ಹೌದು, ಜೇನುತುಪ್ಪ ಒಂದು ಹೆಲ್ದಿ ಫುಡ್ ಹೌದು. ಮತ್ತು ಜೇನುನೊಣ ಯಾಕೆ ಬೇಕು ನಮ್ಮ ಪರಿಸರದಲ್ಲಿ? ನೀವು ನೀವು ಜೇನುನೊಣ ನೀವು ಸಾಕ್ತಾ ಇಲ್ಲ, ಆದರೆ ನಿಮ್ಮಲ್ಲಿ ಏನು ಬಳಸ್ತಾ ಇದ್ದೀರಿ, ಅಕ್ಕಿ, ಫುಡ್ ಐಟಮ್ ಏನು ಬಳಸ್ತಿದ್ರಿ, ಬೇಳೆ ಇವೆಲ್ಲ ಬಳಸಬೇಕಿದ್ರೆ ಅದು ಉತ್ಪತ್ತಿ ಆಗೋದು ಜೇನುನೊಣಗಳಿದ್ರೆ ಮಾತ್ರ. ಪಾಲಿನೇಷನ್ ಆಗೋದ್ರಿಂದ ಮಾತ್ರ ಈ ಬೆಳೆಗಳು ಅಂದರೆ ಆಹಾರ ಬೆಳೆಗಳು ಉತ್ಪತ್ತಿ ಆಗೋದು. ಆಹಾರ ಬೆಳೆ ಅಂತ ಅಲ್ಲ, ಬೇರೆ ಬೇರೆ ಪ್ರತಿಯೊಂದು. ನೀವು ಒಂದು ಕಳೆ ಬೆಳಿಬೇಕು ಅಂದರೆ, ನೆಕ್ಸ್ಟ್ ಬೀಜ ಆಗಬೇಕು ಅಂದರೆ ಅದಕ್ಕೆ ಜೇನು ಇರಲೇಬೇಕು. ತೆಂಗಿನಕಾಯಿ ನಾನು ಇವತ್ತು ಜೇನುತುಪ್ಪ ಬಳಸೋದಿಲ್ಲ, ದೋಸೆ ಮಾಡ್ತೀನಿ ಅಂದರೆ ಅಕ್ಕಿ ಉತ್ಪತ್ತಿ ಆಗಬೇಕು, ಭತ್ತ ಪಾಲಿನೇಷನ್ ಆಗಬೇಕು ಅಂದರೆ ಜೇನುನೊಣ ಬೇಕು. ಒಂದು ತೆಂಗಿನಕಾಯಿ ಬೇಕು ಅಂದರೆ ಪಾಲಿನೇಷನ್ ಆಗಲೇಬೇಕು. ಅಡಿಕೆ ಪ್ರತಿಯೊಂದು ಕೂಡ ಹಾಗೆ. ನಮ್ಮ ದಕ್ಷಿಣ ಭಾರತದಲ್ಲಿ ಇರೋದು 4 ವೆರೈಟಿ ಜೇನುನೊಣಗಳು. ಒಂದು ತುಡುವೆ ಜೇನು, ಕೋಲ್ ಜೇನು, ಹೆಜ್ಜೇನು, ಮತ್ತೊಂದು ಮಿಸ್ರಿ ಜೇನು, ಮುಜಂಟಿ ಜೇನು ಹೇಳ್ತಾರಲ್ಲ ಅದು. ಈ ಹೆಜ್ಜೇನು ಸಾಕ್ಲಿಕ್ಕೆ ಬರೋದಿಲ್ಲ. ದೊಡ್ಡ ದೊಡ್ಡ ಮರಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ನೀರು ಟ್ಯಾಂಕ್ಗಳಲ್ಲಿ ಇರುತ್ತೆ. ಅದು ಸಾಕೋಕ್ಕೆ ಬರೋಲ್ಲ. ವರ್ಷಕ್ಕೆ ಒಂದು 10, 15, 20 kg ಜೇನುತುಪ್ಪ ಆಗುತ್ತೆ. ಬಟ್ ಅಷ್ಟೇ ಡೇಂಜರ್. ನಿಮಗೆ ಅದನ್ನು ಸಾಕ್ಲಿಕ್ಕೆ ಬರೋಲ್ಲ. ಓಪನ್ ಸ್ಪೇಸಲ್ಲಿ ಅದು ಗೂಡು ಕಟ್ಟೋವಂಥದ್ದು. ಮತ್ತು ಮೈಗ್ರೇಟ್ ಬಿ ಅದು. ಈಗ ಇಲ್ಲಿದೆ, ಇಲ್ಲಿ ಫುಡ್ ಸೋರ್ಸ್ ಚೆನ್ನಾಗಿದೆ ಅಂದರೆ ಇಲ್ಲಿರುತ್ತೆ. ಇಲ್ಲಿ ಫುಡ್ ಸೋರ್ಸ್ ಕಡಿಮೆ ಆಯಿತು ಅಂದರೆ ಮತ್ತೊಂದು ಕಡೆ ವಲಸೆ ಹೋಗುತ್ತೆ. ಅದು ಒಂದು ಕಡೆ ನಿಂತು ಗೂಡು ಮಾಡಿ ಅಲ್ಲೇ ಲೈಫ್ ಟೈಮ್ ಅಲ್ಲೇ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಒಂದು 2-3 ತಿಂಗಳಿಗೆ ಮೈಗ್ರೇಟ್ ಆಗ್ತಾ ಇರುತ್ತೆ. ಇನ್ನು ಕೋಲ್ ಜೇನು ಅಂತ ಬರುತ್ತೆ. ನಿಮ್ಮ ಈ ನರ್ಸರಿಗಳಲ್ಲಿ ಅಥವಾ ನಿಮ್ಮ ಗಾರ್ಡನ್ಗಳಲ್ಲಿ, ತೋಟಗಳಲ್ಲಿ ಸಣ್ಣ ಕಡ್ಡಿಯಲ್ಲಿ ಕಟ್ಟುತ್ತೆ. ಇಲ್ಲ ಕಲ್ಲುಗಳಲ್ಲಿ, ಕಲ್ಲಿನ ಜಾಯಿಂಟ್ಗಳಲ್ಲಿ, ಮನೆ ಯಾವುದೋ ಒಂದು ವೇಸ್ಟ್ ಐಟಮ್ ನೀವು ಮೇಲ್ಗಡೆ ಮಾಡಿ ಮೇಲೆ ಇಟ್ಟಿರ್ತೀರಿ, ಅಲ್ಲಿ ಬಂದು ಗೂಡು ಕಟ್ಟುತ್ತೆ. ಈ ಥರ ಕೋಲ್ ಜೇನು ಗೂಡು ಕಟ್ಟುತ್ತೆ ಎಲ್ಲ ಕಡೆಗೆ. ಅದು ಪಾಲಿನೇಷನ್ ತುಂಬ ಆಗುತ್ತೆ. ಹೆಜ್ಜೆನೂ ಕೂಡ ತುಂಬ ಪಾಲಿನೇಷನ್ ಮಾಡುತ್ತೆ. ಬಟ್ ತುಂಬ ಫುಡ್ ಸೋರ್ಸ್ ಬೇಕು ಅದಕ್ಕೆ. ಈ ಕೋಲ್ ಜೇನಿಗೆ ಹಾಗಲ್ಲ. ನೀವು ಸಣ್ಣ ಈಗ ಒಂದು ಗುಲಾಬಿ ಹೂವು, ಮಲ್ಲಿಗೆ ಹೂವು, ಪ್ರತಿಯೊಂದು ಹೂವಿಗೆ, ಕಳೆ ಹೂವುಗಳಿಗೂ ಹೋಗುತ್ತೆ ಕೋಲ್ ಜೇನು. ವರ್ಷಕ್ಕೆ 1 kg ಆದರೆ ಹೆಚ್ಚು ಜೇನುತುಪ್ಪ. ಅದು ಕೂಡ ಸಾಕ್ಲಿಕ್ಕೆ ಬರೋದಿಲ್ಲ. ಅದು ಓಪನ್ ಸ್ಪೇಸು, ಮೈಗ್ರೇಟ್ ಆಗ್ತಾ ಇರುತ್ತೆ. ಇನ್ನು ತುಡುವೆ ಜೇನು ಅಂದರೆ ನೀವೀಗ ನಮ್ಮ ಈ ಬಾಕ್ಸ್ಗಳಲ್ಲಿ ಸಾಕುವಂಥದ್ದು.
ಆಲ್ಮೋಸ್ಟ್ ಎಲ್ಲ ಬೀ ಕೀಪರ್ಸ್ಗಳು ಸಜೆಸ್ಟ್ ಮಾಡೋದು ನಮ್ಮ ದಕ್ಷಿಣ ಭಾರತದಲ್ಲಿ ತುಡುವೆ ಜೇನನ್ನು. ಅದು ಬಿಟ್ಟು ಬೇರೆ ಇದೆ ಫಾರಿನ್ ಮೆಲಿಫೆರಾ ಅಂತ ತಳಿ ಇದೆ. ನಮ್ಮ ದಕ್ಷಿಣ ಭಾರತಕ್ಕೆ ಅಷ್ಟಾಗಿ ಸೂಕ್ತ ಅಲ್ಲ. ಬಯಲುಸೀಮೆ, ಉತ್ತರ ಭಾರತದ ದೊಡ್ಡ ದೊಡ್ಡ ಬಯಲಲ್ಲಿ ಸೂರ್ಯಕಾಂತಿ, ತೊಗರಿ, ಸಾಸಿವೆಗಳನ್ನು ಬೆಳೀತಾರಲ್ಲ ಅಂಥಲ್ಲಿ ಸಾಕ್ಬೋದು. ಇಲ್ಲಿ ನಮ್ಮಲ್ಲಿ ಸಾಕ್ಲಿಕ್ಕಾಗಲ್ಲ. ಫುಡ್ ಸೋರ್ಸು ಈಗ ಯಾವುದೋ ವರ್ಷದಲ್ಲಿ 1-3 ತಿಂಗಳು ಮಾತ್ರ ಫುಡ್ ಸೋರ್ಸ್ ಇರುತ್ತೆ. ಇನ್ನು ಉಳಿದ ಟೈಮು ಚಳಿಗಾಲ, ಮಳೆಗಾಲ ಹಾಗೆ ಇರೋದ್ರಿಂದವ ಓಕೆ ಫುಡ್ ಸಾಕಾಗೋದಿಲ್ಲ. ಲಾರ್ಜ್ ಸ್ಕೇಲಲ್ಲಿ ಫುಡ್ ಬೇಕಾಗುತ್ತೆ. ಬಟ್ ತುಡುವೆ ಜೇನಿಗೆ ಹಾಗಲ್ಲ. ನೀವು ಮಳೆಗಾಲದಲ್ಲಿ ನಾವು ಬೇಸಿಗೆಯಲ್ಲಿ ಏನು ಜೇನುತುಪ್ಪ ತೆಗೆದಿರ್ತೀವಿ ಅದು ಮಳೆಗಾಲದಲ್ಲಿ ನಾವು ಅವಕ್ಕೆ ಕೃತಕ ಆಹಾರ ಕೊಡಬೇಕಾಗುತ್ತೆ. ಹಾಗಾಗಿ ಉಳಿಸ್ಕೊಳ್ಬೋದು ನಮ್ಮ ಬಾಕ್ಸಲ್ಲಿ. ಮತ್ತು ಚುಚ್ಚೋದು ಕಡಿಮೆ. ಕರೆಕ್ಟಾಗಿ ಹ್ಯಾಂಡ್ಲಿಂಗ್ ಮಾಡ್ತಾಯಿದ್ರೆ ನೀವು ಚುಚ್ಚೋದು ಕಡಿಮೆ. ಓಕೆ ರೂಢಿ ಆಗುತ್ತೆ. ಮನುಷ್ಯರ ಒಂದು ಬಳಕೆ ಇದೆ ಅಂದರೆ ರೂಢಿ ಆಗುತ್ತೆ. ನೀವು ಕಾಡಲ್ಲಿ ಮರದಲ್ಲಿ ಹುತ್ತದಲ್ಲೆಲ್ಲ ಸಿಗುತ್ತೆ ತುಡುವೆ ಜೇನು. ಬಟ್ ಈಗ ಯಾರೋ ಒಂದು ಬೀ ಕೀಪರ್ಸ್ಗಳಿದ್ದಾರೆ, ಈಗ ನಮ್ಮ ಜಗತ್ತವರಿದ್ದಾರೆ, ಈ ಥರ ಬೀ ಕೀಪರ್ಸ್ಗಳ ಹತ್ರ ತಗೊಂಡು ನೀವು ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಈಸಿ. ನೀವು ಕಾಡಲ್ಲಿ ಹೋಗಿ ಎಲ್ಲೋ ಕೂರಿಸ್ತೀನಿ ಬಾಕ್ಸಿಗೆ ಅಂದರೆ ಕಷ್ಟದ ಕೆಲಸ. ನಮ್ಮ ನಂದಿನಿ ಮೇಡಮ್ ಅವರೆಲ್ಲ ತುಂಬ ಮುಂಚೆ ಆ ಥರ ಕೆಲಸ ಮಾಡಿದ್ದಾರೆ. ಇದು ಆಗೋದಿಲ್ಲ ಅಂತ ಬಿಟ್ಟವರು ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿ ಮಾಡ್ತಾರೆ. ನಾನು ಮಾಡಿದ್ದೀನಿ. ನಾನು 6th ಸ್ಟ್ಯಾಂಡರ್ಡಿಂದನೂ ಮಾಡ್ತಾಯಿದ್ದೆ. ಹಾಗಾಗಿ ನನಗೆ ರೂಢಿ ಇದೆ. ನಾನು ಇವರಿಗೂ ರೂಢಿ ಇರಬೇಕು, ಯಾಕೆಂದರೆ ಹೆರಿಡಿಟಿಲೇ ಇದೆ ಅವರಿಗೆ. ಹಾಗಾಗಿ ತುಡುವೆ ಜೇನನ್ನು ನಾವು ಸಾಕ್ಬೋದು. ಪ್ರತಿ ಪೇಟೆಗಳಲ್ಲೂ ಸಾಕ್ಬೋದು. ದೊಡ್ಡ ಈಲ್ಡ್ ಬರೆದಿದ್ರು ಬಟ್ ಪಾಲಿನೇಷನ್ ಆಗುತ್ತೆ. ನಮ್ಮ ಮಲೆನಾಡಲ್ಲಾದರೆ 8-10 kg ಒಂದು ಪರ್ ಬಾಕ್ಸಿಗೆ ಬರುತ್ತೆ. ನಮ್ಮ ಪೇಟೆಲಾದರೆ ಯಾವುದೋ ಹೊಂಗೆ ಸೀಸನಲ್ಲಿ ಯಾವುದೋ ಒಂದು ಒಳ್ಳೆ ಸೀಸನಲ್ಲಿ ಒಂದು ಸ್ವಲ್ಪ 1 kg 2 kg ಜೇನುತುಪ್ಪ ಬರ್ಬೋದು. ಬರದೇನೂ ಇರ್ಬೋದು ಕೆಲವೊಂದು ವರ್ಷ. ಈ ವರ್ಷ ನೋಡಿ ವೆದರು ಆಗಿದೆ. ನಮ್ಮ ಮಲೆನಾಡಲ್ಲೇ 37-38 ಡಿಗ್ರಿ ಟೆಂಪ್ರೇಚರ್ ಈ ವರ್ಷ. ಹಾಗಾಗಿ ಮತ್ತೆ ಪೆಸ್ಟಿಸೈಡ್, ಸಿಕ್ಕಾಪಟ್ಟೆ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವು ವರ್ಷ ಈಲ್ಡ್ ಬರದೇ ಇರ್ಬೋದು, ಕೆಲವು ವರ್ಷ ಒಳ್ಳೆ ರೀತಿ ಈಲ್ಡ್ ಬರ್ಬೋದು. ಎಲ್ಲ ತೊಳೆದೋಗ್ಬಿಡುತ್ತೆ. ಇಲ್ಲ ಕೆಲವೊಂದು ಮೊಗ್ಗಿನ ಸ್ಟೇಜಲ್ಲಿ ಮಳೆ ಬಂದುಬಿಡ್ತು ಅಂದರೆ ಉದುರಿ ಹೋಗುತ್ತೆ. ನಿಮಗೆ ಏನಂದರೆ ಈ ಇಬ್ಬನಿ ಬಂದಾಗ ಹೇಗೆ ಮಾವಿನ ತೆನೆ ಉದುರಿ ಹೋಗುತ್ತೆ, ಆ ರೀತಿ ತುಂಬ ಕಾಡಿನ ಹೂಗಳು ಮಳೆ ಬಂದಾಗ ಉದುರಿ ಹೋಗುತ್ತವೆ. ಕೆಲವು ಸತಿ ಮಳೆ ಬಂದರೆ ಕೆಲವೊಂದು ಮರ ಹೂವಾಗುತ್ತೆ. ಈ ರೀತಿಯೂ ಇದೆ. ಕೆಲವೊಮ್ಮೆ ತುಂಬ ಟೆಂಪ್ರೇಚರ್ ಬಿದ್ದರೂ ಮಾತ್ರ ಕೆಲವೊಂದು ಮರಗಳು ಹೂವಾಗ ಅಂಥ ವೆರೈಟಿನೂ ಇದೆ. ಚಳಿ ಬಿದ್ದರೂ ಹೂವಾಗ ವೆರೈಟಿಗಳಿದೆ. ಅದೇ ನಮ್ಮ ಅಬ್ಸರ್ವೇಷನ್ ಪ್ರಕಾರ ಬೇಸಿಗೆಯಲ್ಲಿ ಬಿಸಿಲಿದ್ರೆ ಮಾತ್ರ ಜೇನು, ಮಳೆ ಇದ್ರೆ ಜೇನಿಲ್ಲ. ನಮ್ಮ ಟೆಂಪ್ರೇಚರ್ ಚೆನ್ನಾಗಾದರೆ ಈಗ ನಾವು ಹೇಗೆ ಮೈಯಲ್ಲಿ ಬೆವರ್ತೀವಿ ಅದೇ ರೀತಿ ಹೂವಲ್ಲಿ ಮಕರಂದ ಫ್ಲೋ ಆಗುತ್ತೆ. ನಾವು ಸೂರ್ಯನಿಗೆ ಬೈಬೋದು ಈ ವರ್ಷ ಏನು ಟೆಂಪ್ರೇಚರಪ್ಪ ಹೇಳಿ, ಆದರೆ ಅದಕ್ಕೆ ತಕ್ಕಂತೆ ಗಿಡ ಮರಗಳು ಅಡ್ಜಸ್ಟ್ ಆಗಿರ್ತೀವಿ. ನಾವು ನೆಟ್ಟು ಬೆಳೆಸಿ ಅಡಿಕೆ ತೆಂಗು ಮರಗಳು ನಾವು ಬೆಳೆಸಿರೋದು, ಅದಾಗೆ ಬೆಳೆದಿರೋದಲ್ಲ. ಅದಾಗೆ ಈಗ ಗಿಡ ಮರ ಒಂದು ಕಾಯಿ ಉದುರಿ ಹುಟ್ಟುತ್ತಲ್ಲ, ಆವಾಗ ಅದಕ್ಕೆ ಏನೂ ಆಗಲ್ಲ, ನೀರಿನ ಕೊರತೆ ಆಗಲ್ಲ, ಟೆಂಪ್ರೇಚರ್ ಕಾರಣ ಆಗೋದೇ ಇಲ್ಲ. ನಾವು ಏನು ನೆಟ್ಟು ಬೆಳೆಸ್ತೀವಲ್ಲ ಆವಾಗ ಅದಕ್ಕೆ ನೀರು ಕೊಡಬೇಕಾಗುತ್ತೆ, ಗೊಬ್ಬರನೂ ಕೊಡಬೇಕಾಗುತ್ತೆ. ಹಾಗೆ ನೀವು ಅದೇ ಜೇನುನೊಣ ಸಾಕ್ಬೋದು, ಆಲ್ಮೋಸ್ಟ್ ಎಲ್ಲರೂ ಸಾಕ್ಬೋದು. ಇನ್ನು ತುಂಬ ಸಿಟಿ ಸುತ್ತಮುತ್ತ ಕಾಡೇ ಇಲ್ಲ ಅಂದರೆ ಅಲ್ಲಿ ಕಷ್ಟ ಆಗ್ಬೋದು. ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಏರಿಯಾಗಳಲ್ಲೂ ಸಾಕ್ಬೋದು. ಬಟ್ ಏನಂದರೆ ಕೀಟನಾಶಕ ಬಳಕೆ ಇತ್ತೀಚೆಗೆ ತುಂಬ ಆಗ್ತಾಯಿದೆ, ಅದು ತೊಂದರೆ ಕೊಡ್ತಾ ಇದೆ. ಹಾಗೆ ಚುಚ್ಚಲ್ಲ ಅಂದರೆ ನೊಣ ಹತ್ರ ಬಂದರೆ ಕೈ ಕಾಲು ಆ್ಯಕ್ಷನ್ ಮಾಡಬೇಡ್ರಿ, ಸೈಲೆಂಟಾಗಿ ಹಿಂಗೆ ಒದ್ರೋದು. ನೊಣ ಹತ್ರ ಬಂದಾಗ ಇದು ತುಡುವೆ ಜೇನು. ಸಾಕೋದೆಲ್ಲ ನಾವು ಸಜೆಸ್ಟ್ ಮಾಡೋದೆಲ್ಲ ತುಡುವೆ ಜೇನು. ಹೆಜ್ಜೆ ಅಂತ ಕಚ್ಚ ಜಾಸ್ತಿ ಇರುತ್ತೆ, ಇದು ಚುಚ್ಚತ ಜಾಸ್ತಿ. ಇದನ್ನು ಇಲ್ಲ ಅದರಷ್ಟು ಅಗ್ರೆಸಿವ್ ಅಲ್ಲ, ಮೈಲ್ಡ್ ಆಗಿರುತ್ತೆ. ನೀವು ಮಾತಾಡಿ, ನೀವು ಎಲ್ಲ ಬಂದ್ರೆ ಎಲ್ಲ ಇಲ್ಲೇ ನೋಡ್ರಿ, ಎಲ್ಲ ಎಲ್ಲ ಇಲ್ಲ ಈ ಕಡೆಗೆ ನೋಡ್ರಿ. ನೀವು ಬಾಕ್ಸ್ ಓಪನ್ ಮಾಡುವಾಗ ಒಮ್ಮೆಲೆ ಓಪನ್ ಮಾಡಬಾರ್ದು, ಮೇಲ್ಗಡೆ ಒಂದೆರಡು ಬಾರಿ ಹೀಗೆ ಸೌಂಡ್ ಮಾಡಿರಿ. ನೀವು ಯಾರೋ ಅಪರಿಚಿತರು ನಮ್ಮ ಮನೆಗೆ ಬಂದರು ಅಂದರೆ ನುಗ್ಗಕ್ಕೆ ಬರಲ್ಲ, ಬೆಲ್ ಮಾಡಿ ಬರ್ತಾರಲ್ಲ, ಹಾಗೆ ಅವಕ್ಕೊಂದು ಸಿಗ್ನಲ್ ಹೀಗೆ ಮಾಡಿದರೆ ಸ್ವಲ್ಪ ಕೂಲ್ ಆಗ್ತವೆ. ಇಷ್ಟೊಂದು ಪಾಪ ಮೇಲ್ಗಡೆ ಮತ್ತೆ ಹೀಗೆ ಒಂದು ಸ್ವಲ್ಪ ಊದ್ರಿ. ಒಂದು
ಕಂಡ್ರಪ್ಪೆ ಹತ್ರ ಒಳ್ಳೆ ತೆಗಿಬೇಕು ಸರ್ ಅದು. ನನಗೇನು ಓದೋದಿಲ್ಲ ಅದೇ ಹೊಗೆ ಟಿವಿ ಇದೆ. ಹಾಕಿದ್ದೀರಾ? ಇಲ್ಲ ಹಾಕ್ತೀನಿ ಅಕ್ಕಪಕ್ಕದವ್ರಿಗೆ ಚುಚ್ಚಿದ್ರು ತೆಂಗಿನ ನಾರು ಈಗ ಮನೆ ಮತ್ತು ಸಂಸಾರ ಪೆಟ್ಟಿಗೆ ಎರಡೇ ಇರೋದು. ಕೈ ಬೆರಡು ತೋರಿಸ್ಬೇಡಿ, ಬೆರಳಿಗೆ ಬಂದು ಚುಚ್ಚುತ್ತೆ. ಇದರಲ್ಲಿ ಹೆಜ್ಜೆನೂ ಇರಲ್ಲ ಅಲ್ವಾ ಸರ್? ಇದರಲ್ಲಿ ಹೆಜ್ಜೆನೂ ಇರುತ್ತೆ? ಇಲ್ಲ 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 ಹೆಜ್ಜೆನೂ ಇಲ್ಲ. ಹಾಂ, ಇನ್ನು ಅದು ಡೆವಲಪ್ ಆಗಿಲ್ಲ. ಹಾಂ, ಮರಿ ನೋಡೋಣ, ಮರಿ ಗೂಡು ಏನು ಹೇಳಿ. ಹೌದು, ಸ್ವಲ್ಪ ವೈಡಾಗಿ ನಿಂತ್ಕೊಳ್ಳಿ. ಡ್ರ್ಯಾಗನ್ ಫ್ರೂಟ್ ನೀವೇನು ಫ್ರೂಟೇ ತರ್ತಿದ್ರ ಗಿಡ ತರ್ತಿದ್ರ? ರೆಡ್ ಇದೆ, ವೈಟ್ ಇದೆ, ಮತ್ತೆ ಒಳಗೆ ನೀವು ಫಸ್ಟ್ ಟೈಮ್ ಇದು ಮಾಡ್ತಾ ಇದೀನಿ ಅಂದ್ರೆ ಡಿ ವೇಲು ಮತ್ತೆ ಇದು ಸ್ಮೋಕರ್ ಕಂಪಲ್ಸರಿ ಬೇಕೇ ಬೇಕು. ಕಲ್ಲಿ ಸ್ಪ್ರೆಡ್ ಆಗ ನಮಗೆ ಕಚ್ಚಲ್ಲ, ನೀವು ಧೈರ್ಯವಾಗಿರ್ಬೇಕಷ್ಟೇ. ಧೈರ್ಯ ಇದ್ರೇನೆ ಎಲ್ಲ ಮಾಡ್ಲಿಕ್ಕೆ ಆಗೋದು. ಓಡಿಸೋದಕ್ಕೆ ಮಾಡೋದಲ್ಲ ಏನು ಹೇಳಿ? ಇದು ಬರೀ ಓಡಿಸ್ಲಿಕ್ಕೆ ಅಷ್ಟೇ, ಯಾವುದೇ ತರ ಸಾಯೋದಿಲ್ಲ. ಬಂದಂಗಾಗಿ ಹೊರಗಡೆ ಹೋಗ್ತವೆ ಅಷ್ಟೇ. ಆಗುತ್ತೆ. ಸೊ ಕಚ್ಚಕ್ಕೆ ಅಷ್ಟು ಪವರ್ ಇರಲ್ಲ. ಇದು 15 ದಿನಕ್ಕೆ ಒಂದ್ಸಲಿ ಮನೆ ಕ್ಲೀನ್ ಮಾಡ್ಬೇಕಂತ. ಆ ಟೈಮಲ್ಲಿ ಇದನ್ನ ತೆಗಿ ಎಲ್ಲಿ ಯಾವ ಥರ ಇಡಬೇಕಾಗುತ್ತೆ? ಸರ್ ಇದೇನಂತಂದ್ರೆ ಕಾಲೋನಿ ಸ್ಟ್ರೆಂತ್ ಇದ್ದಾಗ ಬೇಡ ಅನ್ಸುತ್ತೆ ಅಲ್ವಾ ಸರ್? ಕಾಲೋನಿ ಸ್ಟ್ರೆಂತ್ ಇದ್ದಾಗ ಕ್ಲೀನ್ ಮಾಡೋದು ಅವಶ್ಯಕತೆ ಇಲ್ಲ. ಕ್ಲೀನ್ ಮಾಡೋದು ಬೇಕಾಗಲ್ಲ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಬೇಕಾಗುತ್ತೆ. ಕಾಲೋನಿ ತುಂಬಾ ಸ್ಟ್ರೆಂತ್ ಇರುತ್ತಲ್ಲ ಆ ಟೈಮಲ್ಲಿ ಅದೇ ಕ್ಲೀನ್ ಮಾಡ್ಕೊಡುತ್ತೆ. ಯಾವಾಗ ಸ್ಟ್ರೆಂತ್ ಇರಲ್ಲ ಕ್ಲೀನ್ ಮಾಡೋದು ನೆಸೆಸಿಟಿ. ಅದೇ ಯಾವಾಗ ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಮಾತ್ರ. ನೀವು ಯಾವಾಗ ಫೀಡಿಂಗ್ ಕೊಡ್ತೀರಲ್ಲ, ಫೀಡಿಂಗ್ ಕೊಡಬೇಕು 15 ಡೇಸ್ ಒಂದ್ಸಲಿ ಫೀಡಿಂಗ್ ಕೊಡ್ತೀರಲ್ಲ, ಆ ಟೈಮಲ್ಲಿ ಅದನ್ನ ಕ್ಲೀನ್ ಮಾಡ್ಕೊಳ್ಳಿ. ಯಾವಾಗ ಫೀಡಿಂಗ್ ಕೊಡಲ್ಲ ಅದೇ ನಿಮಗೆ ಕೊಡ್ತಾ ಇರುತ್ತೆ, ಆ ಟೈಮಲ್ಲಿ ಅವಾಗ ಕ್ಲೀನ್ ಮಾಡ್ಕೊಡ್ತಾರೆ. ನಾವಿದ್ರೆ ಹಂಗೆ ತೆಗಿತೀವಿ, ನೀವು ಸ್ವಲ್ಪ ಇದ್ದೀರಲ್ಲ ನೀವು ಹಂಗೆ ತೆಗೆದ್ಬಿಡ್ತೀರಾ? ನಮಗೆ ಭಯ ಇರುತ್ತಲ್ಲ, ತೆಗಿಸಿ. ಅದಕ್ಕೆ ಹೇಳಿ, ನೀವು ಇದ್ದೀರಲ್ಲ ಅದಕ್ಕೆ. ಇದು ಮೇನ್ ಕಾಲೋನಿ ಅಲ್ವಾ? ಏರಿ ಅಂದ್ರೆ ಅದೇ ಅಲ್ಲ? ಏರಿ ತಟ್ಟಿ ಅಂದ್ರೆ ಇದೆ. ಅದು ಗೂಡು ಅದ್ರ ಆಹಾರ ಸಂಗ್ರಹಣೆ ಮಾಡೋದೇನೆ. ಹೇಳ್ತಾರೆ ಸರ್, ತೋರಿಸ್ತೀನಿ. ಹಾಂ ಸರ್, ಇದು ಹೇಳ್ತೀವಿ, ಅದು ಈಗಲೇ ಹೇಳ್ತಾರೆ ಅಲ್ವೇ ಯಾವ ಸೈಜ್ ಬಾಕ್ಸ್ ಅಂತ ಹೇಳಿ. ಇಲ್ಲಿ ನೋಡಿ, ಈ ಭಾಗದಲ್ಲಿ ಜೇನುತುಪ್ಪ ಇರೋದು. ಇದು ಜೇನುತುಪ್ಪ ಇರೋದು. ಇಲ್ಲಿ ಪೋಲನ್, ಈ ಭಾಗದಲ್ಲಿ ಪೋಲನ್ನು ಲೈಟಾಗಿ ನೀವು ಬ್ರೌನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ಪೋಲನ್. ವೈಟು ಕ್ರೀಮ್ ಕಲ್ಲರು ಇಲ್ಲಿಂದ ಕೆಳಗೆ. ಇದು ಗಂಡು ಮೊಟ್ಟೆ. ಇಲ್ಲಿ ಅಲ್ಲಿ ಏನು ಮುಂದೆ ಕಾಣ್ತಿದೆ ಅದು ಗಂಡು ಮೊಟ್ಟೆ. ಇದಿಷ್ಟು ಗಂಡು ಮೊಟ್ಟೆಗಳು. ಇಲ್ಲಿ ಹುಟ್ಟಿದ ನೊಣಗಳು ಈ ಪೋಲನ್ ತಿಂದು ಆಮೇಲೆ ಜೇನುತುಪ್ಪ ತಿಂದು ಹೊರಗಡೆ ಆಚೆ ಬರ್ತವೆ. ಆಚೆ ಅಂದರೆ ಬಾಕ್ಸಲ್ಲಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಹುಟ್ಟಿದವು ಇಲ್ಲೇ ಸ್ಟಾರ್ಟ್. ರಾಣಿ ಒಂದು ದಿವಸಕ್ಕೆ 800ರಿಂದ 1500 ಮೊಟ್ಟೆ ಇಡುತ್ತೆ. ಇವು ಅಂದರೆ ಮಾಮೂಲಿ ಲೆವೆಲ್ಗಿಂತ ಇದು ಹೈಟ್ ಇದೆ ನೋಡಿ, ಇದು ಗಂಡು ಮೊಟ್ಟೆ. ಈ ಲೆವೆಲ್ ಆಗಿ ಇದ್ದರೆ ಅದು ಹೆಣ್ಣು ಮೊಟ್ಟೆ. ಇಲ್ಲಿ ಹೆಣ್ಣು ಮೊಟ್ಟೆ ಕಾಣಿಸ್ತಾ ಇಲ್ಲ. ರಾಣಿ ಮೊಟ್ಟೆ ಈ ತುದಿ ಭಾಗದಲ್ಲಿ ಇರುತ್ತೆ, ಎಡ್ಜಲ್ಲಿ.
ಇದರಲ್ಲಿ ಕೆಲಸಗಾರ ಹೌದು ಯಾವಾಗಲೂ ಎಡ್ಜಲ್ಲಿ ಈಗ ರಾಣಿ ಎಲ್ಲಿದೆ ಅಲ್ಲಿ ರಾಣಿ ತೋರಿಸ್ತೀನಿ ಈಗ ಏರಿ ಫುಲ್ ಕಟ್ಟುತ್ತಲ್ವಾ? ಹೌದು ಕಂಪ್ಲೀಟ್ ಆಗುತ್ತಲ್ಲ ಆ ಬಾಕ್ಸ್ ಅಲ್ಲಿ. ಇದು ನೋಡಿ ಗಂಡು ನೋಡ ಇದು ಚುಚ್ಚೋದು ಹೌದು ಸೈಜ್ ಅಲ್ಲೂ ಸ್ವಲ್ಪ ದೊಡ್ಡ ಕಚ್ಚಲ್ಲ. ಇದು ನೊಣ ತರ ಇದೆ, ನೊಣ ತರ ಇದೆ. ಅದನ್ನ ನಾವು ಓಡಿಸ್ತೀವಿ ಕಚ್ಚುತ್ತದೆ. ಫಸ್ಟ್ ಟೈಮ್ ಕಚ್ಚಿದ್ರೆ ಊದುತ್ತೆ, ಅದರಿಂದ ನೀವೇನು ಮಾಡ್ಲಿಕ್ಕೆ ಹೋಗ್ಬೇಡಿ, ಸೈಲೆಂಟ್ ಆಗಿ. ಯಾವ ತರ ಇದೆ? ಸ್ವಲ್ಪ ಪಟ್ಟಿ ಸ್ಟ್ರೈಪ್ಸ್ ಇದೆ ಹೆಣ್ಣಿಗೆ. ಹೆಣ್ಣು ನೊಣಕ್ಕೆ ಪಟ್ಟಿ ಸ್ಟ್ರೈಪ್ಸ್ ಇರುತ್ತೆ ಮತ್ತೆ ಸಣ್ಣ ಇರುತ್ತೆ. ಉಳಿದವಲ್ಲ ಇವೆಲ್ಲ ಹೆಣ್ಣು ನೋಡ ನೋಡಿ ಫುಡ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದು ಅದು ವರ್ಕರ್ಸ್ ನೋಡೋಣ. ಮನೇಲಿ ತಳ್ಳೋದು ಸಾಲದು ಅಂತ ಇಲ್ಲೂ ಬಂದು ತಳ್ಬಿಟ್ರಲ್ಲ ಇದ್ರದ್ದು ಅದೇ ತರ ತಾನೇ ಹಂಗೆ ಮಾಡ್ತಾ ಇದ್ರು. ಇವೆಲ್ಲ ವರ್ಕರ್ ನೋಡ. ಇದು ಗಂಡು ನೋಡ, ಇದು ಚುಚ್ಚೋದಿಲ್ಲ. ಗಂಡಸರೆಲ್ಲ ಒಳ್ಳೆಯವರು, ಗಂಡಸರೆಲ್ಲ ಒಳ್ಳೆಯವರು. ಇನ್ನೊಬ್ರು ಬಂದ ನೋಡ್ರಿ ಗಂಡು ನೊಣ ಕಟ್ತಾನೆ ಒಳ್ಳೆ. ಹೌದು ಹೌದೌದು ಗಂಡು ನೊಣ ಏನಾಯ್ತು? ಅದೆಲ್ಲ ಗಂಡಿನ ನೊಣ. ಇದು ಇದರ ಮೊಟ್ಟೆ, ಗಂಡು ಮೊಟ್ಟೆ. ಇದು ಈ ಜಾಗ ಗಂಡು ಮೊಟ್ಟೆ, ಹೆಣ್ಣು ಮೊಟ್ಟೆ ನೆಕ್ಸ್ಟ್ ಫ್ರೇಮ್ ಅಲ್ಲಿ ತೋರಿಸ್ತೀನಿ. ಸೈಜ್ ಹೈಟ್ ಇರುತ್ತೆ. ಗಂಡು ಮೊಟ್ಟೆ ಹೆಣ್ಣು ಮೊಟ್ಟೆಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ಇದರಲ್ಲಿ ಎಷ್ಟು ಒಂದು ಕಾಲು ಲೋಟ ಜೇನು ಸಿಗುತ್ತಾ? ರಾಣಿ ಜೇನ್ ಹಿಡಿಯೋದ್ರಲ್ಲಿ ತೋರಿಸ್ತಾರೆ. ಅಗ್ರೂ ಒಳಗೆ ಮೇಲ್ ಮಾತ್ರ ಸೊ ಎಲ್ಲಿ ತೆಗಿತೀವಿ ಅದೇ ಜಾಗಕ್ಕೆ ಜಾಸ್ತಿ ರಾಣಿ ತೋರಿಸಿ ಸರ್. ರಾಣಿ ಸಿಗಲ್ಲ, ಸ್ವಲ್ಪ ತಾಳ್ಮೆ ಇರಲಿ. ಹೌದು ನಿಜ. ನೋಡಿ ಚೆನ್ನಾಗಿ ಅಷ್ಟು ಫ್ರೇಮ್ ಅಲ್ಲಿ ಎಲ್ಲಿದೆಯೋ ಗೊತ್ತಿಲ್ವಲ್ಲ. ರೂಢಿ ಇದೆ ಅಲ್ಲ ಎಲ್ಲದಕ್ಕೂ ಒಂದೇ ರಾಣಿ ಅಂದ್ರಲ್ಲ. ಜೇನು ಕೃಷಿಕರೇ ಸರ್. ಇಲ್ಲಿ ನೋಡಿ ರಾಣಿ ಮೊಟ್ಟೆ ಇಡುತ್ತೆ. ಚುಚ್ಚುತ್ತಾ ಇದೆ. ಅದೆಲ್ಲ ಲೆಕ್ಕ ಇಲ್ಲ ಅವ್ರಿಗೆಲ್ಲ, ಅಷ್ಟೇ ಹೆಂಗ್ ತೆಗಿತಾರೆ. ಇದು ನೋಡಿ ರಾಣಿ ಮೊಟ್ಟೆ, ರಾಣಿ ಆಗಿರೋ ಜಾಗ. ಈ ಬೇಸ್ಮೆಂಟ್ ಇದೆಯಲ್ಲ, ಇವೆಲ್ಲ ರಾಣಿ ಆಗಿರೋ ಜಾಗ. ಮೊಟ್ಟೆ ರಾಣಿ ತುದಿಯಲ್ಲಿ ಇರುತ್ತೆ ಯಾವಾಗಲೂ. ಅಂದ್ರೆ ನಾರ್ಮಲ್ ಒಂದು ಜೇನು ರಾಣಿ ಆಗಿರೋ ಜಾಗ. ಹೌದು ಹೌದು. ಗಂಡೊಣ ಜಾಸ್ತಿ ಇದೆ ಅನ್ಸುತ್ತಲ್ಲ. ಹೌದು ಸಿಕ್ಕಾಪಟ್ಟೆ ಈ ಸಲ ಎಲ್ಲ ಹಾರಲ್ಲಿ. ಅದು ಯಾಕೆ ಅಂತ ಮೇಡಮ್ ಕರೆಕ್ಟ್ ಕೇಳಿ ಕಳಿಸು ಮೇಡಮ್. ಓಡಿಸ್ಬಿಡುತ್ತಲ್ಲ ಇದು. ಆಮೇಲೆ ಹೊಗೆ ಕೊಟ್ಕೊಳ್ಳಿ ಅಲ್ಲ, ಎಲ್ಲಿ ಹೊಗೆತಿದಿ ಅಂತಂದ್ರೆ ಅವ್ರು ಹೊಗೆ ಕೊಡೋದೇ ಬೇಡ ಅಂತ ಜಗತ್ತು ಇದ್ ಮಾಡ್ತಿದ್ರು. ನಾನು ಕೊಡಿ ದಯವಿಟ್ಟು ಗೊತ್ತಾಗ್ಲಿ ಎಲ್ಲರಿಗೂ ಅಂತ. ಕೊಡ್ಲಾ? ಕೊಡಿ, ಹಿಡ್ಕೊಳ್ಳ ಫ್ರೇಮು. ಅಲ್ಲಾಡಬೇಡಿ, ಗೊತ್ತಾದ್ರೆ ಕಚ್ ಕಿಚ್ಚ ಓಕೆ ಬರ್ತಾ ಇಲ್ಲ ಅದರಲ್ಲೇ. ಬರ್ತಿದೆ ಸಾಕಷ್ಟೇ. ಕರ್ಪೂರ ಎಲ್ಲ ಏನು ಹಾಕಂಗಿಲ್ಲ, ಏನು ಇಲ್ಲ. ಜಸ್ಟ್ ತೆಂಗಿನ ನಾರು ಹಾಕಿ ಅದಕ್ಕೆ ಒಂದು ಕಡ್ಡಿಗೆ ಇರಿದ್ರೆ ಅದು ಕೆಂಡ ಕನ್ವರ್ಟ್ ಆಗುತ್ತೆ, ಅಷ್ಟೇ ಸಾಕು. ಒಂದೇ ಕಡ್ಡಿ, ಅದ್ರಲ್ಲಿ ಏನ್ ಕೆಂಡ ಇರುತ್ತೆ ಅಷ್ಟೇ ಕಡ್ಡಿ. ಸ್ಟ್ರೈಪ್ ಇರೋದಿದೆ ಪರ್ವ ಅವರೇ. ಏನು ಹೇಳಿ? ಅದೇ ಅಲ್ಲ, ರಾಣಿ ಜೇನ್ಗೂ ಆ ಥರ ಇರುತ್ತೆ ಅಂದ್ರಲ್ಲ. ಇರುತ್ತೆ ರಾಣಿ ಸೈಜ್ ಅಲ್ಲಿ ದೊಡ್ಡ ಇರುತ್ತೆ, ಕಲರ್ ಬೇರೆ ಇರುತ್ತೆ. ಹಾಕೋಬೇಕಿತ್ತಾ? ಅಲ್ಲ ಅದು ಇದು ಏನಾಗಲ್ಲ, ಒಂದೆರಡು ಚುಚ್ಚಿದ್ರೆ ಚುಚ್ಚಲಿ. ಅದೇನ್ ಕೃಷಿ ಮಾಡಕ್ ಬಂದವರು ಮುಳುಗ್ಬೇಕಾಗುತ್ತೆ. ಒಂದ್ಸಲ ಮುಳುಗಿ ನೀರ್ ಕುಡಿದ ಮೇಲೆ ಹೇಳ್ಬೇಕಾಗುತ್ತೆ. ಹಂಗೆ ಚುಚ್ಚಿದ್ರೆ ಮತ್ತೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತಾರೆ. ಪರ್ವನ್ ಕೇಳ್ಬೇಕು, ಅದು ದಿನ ಪರಿಚಯ ಮಾಡ್ಬೇಕಾಗಿರ್ಲಿಲ್ವಾ? ಮಾಡೋಣ ಸರ್, ಈಗ ಇದ್ರ ಬಗ್ಗೆ ನೋಡ್ಕೊಳ್ಳಿ, ಅಲ್ಲಿ ಮಾಡೋಣ. ಇನ್ನು ಹೊಸದಾಗಿ ಬಂದವ್ರಿಗೆಲ್ಲ ಮತ್ತೆ ಮಾಡೋಣ. ಏನೋ ನನ್ನ ವಾಯ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರಲ್ಲ ಸರ್. ನಮ್ದೆಲ್ಲ ಮ್ಯೂಟ್ ಮಾಡ್ಬಿಡಿ. ನೆಕ್ಸ್ಟ್ ಆಡ್ತೀವಿ ನಾನು ಮತ್ತೆ ಅದೆಲ್ಲ ಬಂದ್ಬಿಡುತ್ತೆ. ನಿಮಗೆ ರಾಣಿ ಜೇನು ಹುಡುಕ್ತಾ ಇದ್ದಾರೆ, ಅಭಿಮಾನಿಗಳು ಹೊಡಿತಾರೆ.
ಬಹುತೇಕ ಈ ಫ್ರೇಮಲ್ಲಿ ಇದೆ. ಬಂದ್ರಿ ಅಂತ ರಾಣಿ ಹೊಡೋಗ್ಬಿಟ್ಟಿದ್ದಾಳೆ. ನಾನ್ ಬಂದೆ ಅಂತನಾ? ಅಲ್ಲ ಅವರು ಪರ್ವ ಬಂದ್ರೆ ಓಡೋಗಲ್ಲ. ಅಯ್ಯೋ ಪರ್ವ ತುಂಬಾ ಚೆನ್ನಾಗಿ ಹೋಗತ್ತದು. ತುಂಬಾ ಚೆನ್ನಾಗಿ ರಾಣಿ ಹಿಡಿತಾರೆ ಅವ್ರು. ಪರಾಗ ಎತ್ಕೊಂಡ್ಬಂದಿದೆ ಒಂದು ಎಲ್ಲೋ ಕಲರು ಗಂಡೇ ಸೈನ್ಯ ಪುರುಷ ಸೈನ್ಯವೇ ಕಾಣ್ತಾ ಇದೆ. ರಾಣಿ ಎಲ್ಲಿ ಹೋದಳು? ಈಗ ತೆಗೆದು ಹತ್ತಿರ್ಲಿಲ್ಲ. ನಿಮ್ಗ ಹಂಗಾಗಿ ಅದನ್ನ ತೆಗೆದು ತೋರಿಸ್ತಾರೆ. ಇಲ್ಲ ಇದೆ ಅಲ್ಲ ಸೂಪರ್ ಸೂಪರ್ ಇದೆ. ಹಾಗೆ ತೆಗೆದ್ಬಿಟ್ಟಿದ್ದೀರಾ ಅಂತಿದ್ದಾರೆ. ಅದೊಂದ್ಸಲ ಆಮೇಲೆ ತೋರಿಸ್ತೀನಿ. ಹತ್ತಿಲ್ಲ ಮೇಲೆ ಮಾಡಿದೀರಾ ರೂಟ್ ಚೇಂಬರ್ ಮಾಡೋದೇ ಇಲ್ಲ. ಮೇಲ್ಗಡೆ ಮಾತ್ರ ನಾವು ತಗೊಬೇಕು. ಸೈಡ್ಗೆಲ್ಲ ಹೋಯ್ತಾ? ಅದೇ ನೋಡ್ತಾ ಇದ್ದೀನಿ. ಅದು ಇಳಿದಿರ್ಬೇಕು, ಡಿಸ್ಟರ್ಬ್ ಆಗಿದ್ದಕ್ಕೆ. ಇದೆ ಅಲ್ವಾ? ಇದೆ ಇದೆ ರಾಣಿ ಇದೆ, ರಾಣಿ ಇದೆ. ಸೀಸನ್ ಇತ್ತೇನೋ ಅವಾಗ ಸ್ಟ್ರಾಂಗ್ ಆಗಿರೋದು ತುಂಬ. ಅದು ಗಣ್ಣೋಣ ತುಂಬಾ ಇದೆ ಎಲ್ಲ. ಈ ಸಲ ನಮ್ಮ ಮೈಸೂರಲ್ಲಂತೂ ಅದು ಯಾಕೋ ಗೊತ್ತಿಲ್ಲ, ಗಂಡು ನೊಣಗಳೇ ಜಾಸ್ತಿ, ಗಂಡಸರು ಜಾಸ್ತಿ ಇದಾರೆ ಇಲ್ವೋ ಗೊತ್ತಿಲ್ಲ. ಸುಮಾ ಮೇಡಮ್ ಅಂತೂ, ಮೇಡಮ್ ಯಾಕೆ ಇಷ್ಟು ಗಂಡು ನೊಣಗಳು ನನ್ನ ಬಾಕ್ಸಲ್ಲಿ ಅಂತ ಎಲ್ಲರ ಬಾಕ್ಸಲ್ಲಿ ಇದೆ. ಜೇನ್ ತಂದಿಡ್ತಿತ್ತು, ಇವು ಖಾಲಿ ಮಾಡ್ತೀವಿ ಅಷ್ಟೇ ಮಾಡ್ತಾ ಇರೋದು. ಏನು ಇನ್ನೊಂದು ನೋಡಿ ಸರ್, ಅದಕ್ಕೆ ಹೆಣ್ಣೊಣಗಳು ರೆಕ್ಕೆ ಶಾರ್ಪ್ನೆಸ್ ಇಲ್ಲ ಗಂಡೊಣಗಳಿಗೆ. ಇಲ್ಲ ಇಲ್ಲ, ಮತ್ತೆ ಸ್ಲೋ ಕಾರ ಕೆಪಾಸಿಟಿನೇ ಇಲ್ಲ ಅನ್ಕೊಂತೀನಿ ಗಂಡೊಣಗಳಿಗೆ. ಹಾರುತ್ತೆ ಬಟ್ ಸ್ಪೀಡ್ ಇರಲ್ಲ. ಸ್ಪೀಡ್ ತುಂಬಾ ಫಾಸ್ಟ್ ಆಗಿರುತ್ತೆ ನೋಡಿ ಅದು. ಹೌದು. ಕಪ್ಪಾಗಿರೋ ಏರಿಯಾ ಹೇಳ್ತೀನಿ ಹೇಳ್ತೀನಿ. ಕಪ್ಪಾಗಿರೋ ಏರಿಯಾನ ತೆಗಿಬೋದು, ತೆಗೆದೇ ಇಡ್ಬೋದು, ಅದು ಏನು ಪ್ರಾಬ್ಲಮ್ ಇಲ್ಲ. ತೆಗೆದೇ ಹೋದ್ರೆ ವ್ಯಾಕ್ಸ್ ಮಾತ್ ಅಂತ ಕೀಟ ಆಗುತ್ತೆ. ಒಂದು ಇದು ನಿಮ್ಗೆ ಆಗಲೇ ಹೇಳಿದ್ರಲ್ಲ, ತೆಳೆಮನೆಯಲ್ಲಿ ಒಂದು ವ್ಯಾಕ್ಸ್ ಮೌತ್ ಅಂತ ಕೀಟ ಇರುತ್ತೆ. ಅದು ಇದನ್ನ ಬಂದಿರೋ ಕ್ಯಾಪ್ ಬಿದ್ದಾಗ ಅದು ತಿಂದು ಇಡೀ ಕಾಲೋನಿನ ವೇಸ್ಟ್ ಮಾಡುತ್ತೆ, ಇದು ಹಾಳು ಮಾಡುತ್ತೆ ಅಂತೇಳಿ ಆ ಥರ ಇದು ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ಹೊಗೆ ಕೊಡಿ ಅವಿನಾಶ್, ಇದೆಯಾ ಹೊಗೆ ಕೂಡ ಹೊಗೆವಾಡ ಅಲ್ಲಿದೆ ಎತ್ತವಲ್ಲ ಎಲ್ಲ ಇದು ಮಾಡ್ತೀನಿ. ಕೆಳಗಡೆ ಇದೆ, ನಿಧಾನ ಸ್ಲೋ ಹೋಗಿ. ಅದೇನಿಲ್ಲ, ಎತ್ಕೊಳ್ಳಿ, ಅದೇನಿಲ್ಲ, ಅದೇನು ತುಂಬ ಅಳ್ಳಾಡ್ಲೇಬಾರ್ದು ಅಂತ ಏನಿಲ್ಲ. ಏನಿಲ್ಲ ಸರ್, ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದ್ರಲ್ಲಿ ಇಲ್ಲ ಮುಖ ಪರ್ದೆ ಹಾಕೋಬೇಕು. ಇವ್ರುಗಳು ಹಾಕಲ್ಲ, ಅಲ್ಲಿ ಜಗತ್ ಹಾಕೊಂಡಿದ್ದಾರೆ. ನೀವು ಮುಖ ಪರ್ದೆಗಳು ಹಾಕೋಬೇಕು. ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಕಚ್ಚುತ್ತೆ, ಒಂದು 4ರಿಂದ 5 ಕಚ್ಚುತ್ತೆ. ಎದುರ್ಕೋಬಾರ್ದು. ಮತ್ತೆ ನೀವು ತೆಗಿಬೇಕಾದ್ರೆ ಎದುರ್ಕೊಂಡ್ರೆ 100% ಕಚ್ಚುತ್ತೆ. ನೀವು ಏನಕ್ಕೆ ಕಚ್ಚುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರತಿ ಒಂದು ರಿಯಾಕ್ಷನ್ಗೂ ನಮ್ಮ ಬಾಡಿಯಲ್ಲಿ ಒಂದು ಸುಗಂಧ ಬರುತ್ತೆ ಹೊರಗಡೆಗೆ. ಅದನ್ನ ಅಬ್ಸರ್ವ್ ಮಾಡಿ ಇವುಗಳು ಬಂದು ನಮ್ಮನ್ನು ಕಚ್ಚುತ್ತೆ. ನೀವು ಖುಷಿ ಇದ್ದಾಗಲೂ ಒಂಥರ ಸುಗಂಧ ಬರುತ್ತೆ, ದುಃಖದಲ್ಲಿದ್ದಾಗ, ಭಯಪಟ್ಟಿದಾಗ ನಿಮ್ಮಲ್ಲಿ ಸ್ಮೆಲ್ ಬರುತ್ತೆ, ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆ ಎನರ್ಜಿಲಿ ಏನಿದೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ಬಂದು ಇವುಗಳು ನಿಮ್ಮನ್ನ ಕಚ್ಚುತ್ತೆ. ಹಾಗೆ ಇವ್ರೀಗ ಒಂದು ಎಲೆನ ಹಚ್ಚಿದ್ರು ಕಚ್ಚಿದ ತಕ್ಷಣ. ಏನಕ್ಕೆ ಅಂತ ಹೇಳಿದ್ರೆ, ಅದು ಕಚ್ಚಿದ್ದನ್ನ ಬೇರೆ ನೊಣಗಳು ಅದನ್ನ ಆ ಸಿರಮನ್ನು ಅಬ್ಸರ್ವ್ ಮಾಡಿಕೊಂಡು ಬಂದು ಮತ್ತೆ ಅಟ್ಯಾಕ್ಗಳು ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನೀವು ಕಟ್ ಆಫ್ ಮಾಡಬೇಕು. ಕಟ್ ಆಫ್ ಮಾಡ್ಲಿಕ್ಕೋಸ್ಕರ ಪಕ್ಕದಲ್ಲಿರೋ ಒಂದು ಎಲೆನ ತೆಗೆದು ಹಚ್ಚಿದ್ರೆ ಆ ಎಲೆ ಅದರಲ್ಲಿರುವಂಥ ಸಿರಮನ್ನ ಇದು ಮಾಡುತ್ತೆ. ಕಟ್ ಆಫ್ ಯಾವ್ದು ಬೇಕಾದ್ರೂ ಆಗುತ್ತೆ. ಕಟ್ ಆಫ್ ಮಾಡಿದಾಗ ಅವು ಮಂದಿ ಅಟ್ಯಾಕ್ ಮಾಡೋದು. ಅಲ್ಲಿ ನೋಡಿದಾರ ನೋಡ್ತೀನಿ. ರಾಣಿ ಬಂದು ಯಾವ್ದು ಸೇರೋದಿಲ್ಲ ಸರ್, ರಾಣಿ ಇದ್ರಲ್ಲೇ ಇರುತ್ತೆ. ಲಾಸ್ಟ್ ಟೈಮ್ ಅವಾಗ್ಲೇ ಅವ್ರು ಪಾಠ ಮಾಡ್ಬೇಕಾದ್ರೆ ಹೇಳಿದ್ರು, ರಾಣಿ ಇದ್ರಲ್ಲೇನೆ ಉತ್ಪತ್ತಿ ಆಗೋದು, ಮತ್ತೆ ಮೊಟ್ಟೆನೂ ಇಡುತ್ತೆ. ಈಗ ಇವ್ರು ತೋರಿಸಿದಾಗೆಲ್ಲ ಮೊಟ್ಟೆ ಇತ್ತು, ಆ ಮೊಟ್ಟೆ ರಾಣಿಯಾಗಿ ಇದೆ. ಅಂದ್ರೆ ಹಳೆ ರಾಣಿ ಇಲ್ಲಿಂದ ಹೋಗಿದೆ, ಹೊಸ ರಾಣಿ ಇರೋದು ಇದ್ರಲ್ಲಿ. ಸೊ ಅದನ್ನ ನೀವು ಗಮನಿಸ್ಕೋತಾ ಇರ್ಬೇಕು ಅವಾಗ. ಹಳೆ ರಾಣಿ ಹೋಗಿದೆ ಅಂತ, ಹಳೆ ರಾಣಿ ಹೋಗಿ ಹೊಸ ರಾಣಿ ಇಲ್ಲಿ ಇದೆ. ಈ ಚೇಂಬರ್ನು ಚೆಕ್ ಮಾಡ್ತಿರ್ಬೇಕಾ? ಡೌನ್ ಕೆಳಗಡೆ ಚೇಂಬರ್ನು ಅವಾಗ ಚೆಕ್ ಮಾಡ್ಬೇಕು. ಎಲ್ಲ ಟೈಮು ಬೇಡ ನಿಮ್ಗೆ, ಖಾಲಿ ಆದಾಗ ನಿಮ್ಗೆ ಯಾವಾಗ್ಲೂ ಬೇಡ. ನಿಮ್ಗೆ ಫೀಲ್ ಆಗುತ್ತೆ, ಗೊತ್ತಾಗುತ್ತೆ. ಅಂದ್ರೆ ಅದ್ರ ಹಾರಾಟಗಳ ಸಂತತಿ ಕಡಿಮೆ ಆಗುತ್ತೆ, ಮತ್ತೆ ನಿಮ್ಗೆ ಸ್ಟ್ರೆಂತ್ ಇರೋದಿಲ್ಲ. ಅವಾಗ ನೀವು ತೆಗ್ದು ಚೆಕ್ ಮಾಡ್ಕೋಬೇಕಾಗುತ್ತೆ, ಏನಕ್ಕೆ ಹಂಗೆ ಆಗ್ತಿದೆ ಅಂತ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ವ್ಯಾಕ್ಸ್ ಮೌತ್ ಇದೆಯಾ ಅಥವಾ ಗಣ್ಣೊಣಗಳು ಜಾಸ್ತಿ ಇದೆಯಾ ಏನಿದೆ.
ಅಥವಾ ಅದರಲ್ಲಿ ಸರ್ ಗಂಡೊಣಗಳು ಜಾಸ್ತಿ ಇದ್ರೆ ಏನು ಮಾಡ್ಬೇಕು ಅವಾಗ ಅದಕ್ಕೆ? ಸರ್ ಏನು ಮಾಡಂಗಿಲ್ಲ, ಫೀಡಿಂಗ್ ಕೊಡಿ ಅಷ್ಟೇ. ಅವುಗಳು ಹೆಣ್ಣೊಣಗಳು ಅದು ಎಕ್ಸ್ಟ್ರಾ ಫೀಡಿಂಗ್ ಕೊಡ್ಬೇಕು ನಾವು ಹೊರಗಡೆ. ಫೀಡಿಂಗ್ ಕೊಟ್ಟಾಗ ಏನಾಗುತ್ತೆ, ಅದು ಗೂಡು ಕಟ್ಕೊಂಡು ಮರಿಗಳನ್ನ ಜಾಸ್ತಿ ಮಾಡಕ್ಕೆ ಶುರು ಮಾಡುತ್ತೆ. ಮರಿಗಳು ಯಾವಾಗ ಹೆಣ್ಣು ಮರಿಗಳನ್ನ ಜಾಸ್ತಿ ಮಾಡ್ಕೊಳುತ್ತೆ ಆಗ ಗಂಡನ್ನ ಆಟೋಮೆಟಿಕ್ಲಿ ಅದು ಹೊರಗಡೆ ಹಾಕ್ತಾರೆ. ಆಗ ನಿಮ್ಗೆ ಸಂತತಿ ಇದಾಗುತ್ತೆ. ಮತ್ತೆ ಹಂಗಂತ ಗಂಡೊಣಗಳು ಬೇಡವೇ ಬೇಡ ಅಂತಲ್ಲ, ಗಂಡೊಣಗಳು ಇದ್ರೇನೆ ಮೊಟ್ಟೆ ಇಡ್ಲಿಕ್ಕೆ ಆಗೋದು. ಸೊ ಗಂಡೊಣಗಳು ಬೇಕು. ಕಡಿಮೆ ಪ್ರಮಾಣ. ಹಾ, ಮಾಡ್ಬೇಕಾದ್ರೆ ಇಲ್ಲಿ ನೊಣಗಳಿದೆಯಲ್ಲ, ಹೌದು, ಇದನ್ನು ಇದನ್ನ ಈ ಜಾಗದಿಂದ ಸ್ವಲ್ಪ ದೂರ ಹೀಗೆ ಆಚೆ ಹಾಕ್ಬೇಕಾ? ಹಾಗಲ್ಲ, ಆ ಜಾಗದಲ್ಲಿ ಇದ್ರೆ ಚುಚ್ಚುತ್ತೆ ನಿಮಗೆ. ಹಾಂ, ಅವನ್ನೆಲ್ಲ ಇದು ಮಾಡ್ಬೇಕಲ್ಲ. ಹೌದೌದು, ಕೊಡಬೇಕನ್ನ ಕ್ಲೀನ್ ಮಾಡಿ. ಅಂದ್ರೆ ಬಾಕ್ಸ್ ಮೂಲ ಜಾಗದಿಂದ ಸ್ವಲ್ಪ ಆಚೆ ಇದು ಮಾಡಿ, ಅವಾಗ ಚುಚ್ಚಲ್ಲ. ಕೆಲವೊಂದು ಜೇನು ಆಚೆ ಹೋಗ್ತಾ ಮತ್ತೆ ಬಂದು ಕುತ್ಕೊಳ್ತಾರೆ. ಎಲ್ಲೇ ಹೋದ್ರೂ ಬರ್ತವೆ. ಎಲ್ಲೇ ಹೋದ್ರೂ ಆ ಜೇನು ವಾಪಸ್ಸು ಗೂಡಿಗೆ ಬಂದೇ ಬರ್ತದೆ. ಏನಿದ್ರು ಅದನ್ನು ಯಾವ ಬೆಳೆಗಳು ಸೂಕ್ತ ಸರ್ ಇದಕ್ಕೆ? ಸರ್ ನಿಮಗೆ ಇದು ಹೊಂಗೆ ಚೆನ್ನಾಗಿರುತ್ತೆ, ಚೆಂಡು ಹೂವು ಇಂಥದ್ದು ಹೂವುಗಳೆಲ್ಲ ಆಗುತ್ತೆ. ತೆಂಗಿನ ಮರದಿಂದ ಆದ್ರೆ ಜಾಸ್ತಿ ಪರಾಗ ಸಿಗುತ್ತೆ, ಜೇನು ಸಿಗೋದಿಲ್ಲ. ಅದ ಪಾಲಾದ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೇಲಿಂದ ಇಟ್ಟರೆ ಇದೆಯಲ್ಲ, ತುಂಬಾ ನೋಡ. ಅಡಿಕೆನೂ ಇಡ್ಬೋದು ಸರ್. ನಿಮ್ಗೆ ಯಾವ್ದಲ್ಲಿ ಜಾಸ್ತಿ ಹೂ ಬರುತ್ತೆ ಅಂತದ್ದು ಮೇಲಿಂದ ಹೀಗೆ ಇಡಬೇಡಿ, ಸ್ಲೈಡ್ ಮಾಡಿ. ಪಳೆ ಇಡ್ಬೋದು ಸರ್. ಪಳೆ ಯಾವುದೇ ಹೂ ಆದ್ರೂ ಬರುತ್ತೆ. ಜೇನು ಜಾಸ್ತಿ ಸಿಗಲ್ಲ ಯಾವ್ದಲ್ಲಿ ತೆಂಗಿನಲ್ಲಿ ಹೂವಲ್ಲಿ? ಸಿಗುತ್ತೆ, ಪರಾಗ ಜಾಸ್ತಿ ಇರುತ್ತೆ. ಅಡಿಕೆಯಲ್ಲಿ ಮಕರಂದ ಜಾಸ್ತಿ. ನಿಮ್ಗೆ ಪಾಲಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ತೆಂಗಿನ ಮರಗಳು. ಅದೇ ಮರಿಗಳ ಸಂತತಿ ಆದಾಗ ತೆಂಗಲ್ಲಿ ಅಡಿಕೆಯಲ್ಲಿ ತೆಂಗಲ್ಲಿ ಇರುತ್ತೆ, ಬಟ್ ಪೋಲರ್ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ನೀವು ಚೇಂಬರ್ ಇಡಲ್ಲ, ಅಷ್ಟು ಡೆವಲಪ್ ಇಲ್ಲ ನಾವು. ಅದಕ್ಕೆ